ಹಾಯ್, PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಮಸಾಲ ಮಾಡ್ತಾ ಇದ್ದೀನಿ. ಇವರಪ್ಪ ಮಸಾಲ ಅಂದ್ಬಿಟ್ಟು ಮಸಾಲೆ ತೋರಿಸ್ತಾರೆ, ಮಸಾಲೆ ಹಾಕ್ತಾ ಇಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ಲ. ನೋಡ್ಕೊಳ್ಳಿ ಏನೇನು ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಮಸಾಲ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಐಟಮ್ಸ್ ಏನೇನಿದೆ ನೋಡ್ಕೊಳ್ಳಿ. ಕ್ಯಾಪ್ಸಿಕಮ್, ಗೋಡಂಬಿ, ಬೆಳ್ಳುಳ್ಳಿ, ಗಸಗಸೆ, ಒಣಮೆಣಸಿನಕಾಯಿ, ಜೀರಿಗೆ, ಹಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಸ್ವಲ್ಪ ಜಜ್ಕೊಂಡಿದ್ದೀನಿ, ನೀವು ಸ್ವಲ್ಪ ಜಜ್ಕೊಂಡು ಹಾಕೊಳ್ಳಿ. ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊ ಇದನ್ನ ಹಾಕ್ಬಿಟ್ಟು ಇದೆಲ್ಲ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಮಸಾಲ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ಕ್ಯಾಪ್ಸಿಕಮ್ ಮಸಾಲಾಗೆ ಫಸ್ಟು ಮಿಕ್ಸಿಗೆ ಏನೇನು ಹಾಕೋಬೇಕು, ಏನೇನು ಹುರ್ಕೋಬೇಕಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಫಸ್ಟು ಒಂದ್ 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಬಾಣ್ಲಿಕ್ಕೆ ಆದ್ಮೇಲೆ ಹಾಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಹುರಿತಾ ಇದ್ದೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 5-10. ನೆಕ್ಸ್ಟ್ ಜೀರಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನ್ಕಾಯಿ 4 ಫ್ರೈ ಆದಮೇಲೆ 1 ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡ್ಬಿಡಿ. ಅದಕ್ಕೆ ಗಸಗಸೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಉಟ್ಕೊಳ್ಳಿ ಗಸಗಸೆ. ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಹುರಿದಿರೋದು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಶುಂಠಿ ಹಾಕ್ತಾ ಇದ್ದೀನಿ. ಆಮೇಲೆ ಗೋಡಂಬಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ನಾನು ಏನೇನು ಬಾಣ್ಲಿಗೆ ಹಾಕೊಂಡು ಹುರ್ಕೊಂಡಿದ್ದೆ ಅದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಈರುಳ್ಳಿ ಇದ್ರೆಲ್ಲರ ಜೊತೆಗೆ ಟೊಮೊಟೊನು ರುಬ್ಬಕ್ಕೆ ಹಾಕೊಂಡ್ಬಿಡಿ. ಟೊಮೊಟೊ ಹಂಗಂಗೆ ಹಾಕಿದ್ರೆ ಬಾಯಿಗೆನೆ ಸಿಗ್ತಾ ಇರುತ್ತೆ, ಅದಕ್ಕೆ ನುಣ್ಣಗೆ ರುಬ್ಕೊಂಡು ಹಾಕೊಂಡಿದ್ದೀನಿ. ನೀವು ರುಬ್ಬಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಾಗೆ ಚಿಕ್ಕ ಕಟ್ ಮಾಡಿನೂ ಹಾಕೊಳ್ಳಿ. ನೋಡಿ, ಎಲ್ಲ ನುಣ್ಣಗೆ ರುಬ್ಕೊಂಡ್ಬಿಟ್ಟಿದ್ದೀನಿ. ಈ ತರನೇ ನೀವು ಪೇಸ್ಟ್ ತರನೇ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಗ್ಗರಣೆಗೆ ಏನೇನು ಹಾಕೊಳ್ಳೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ, ಒಂದು 6-7 ಸ್ಪೂನ್ ಹಾಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಸಿಗ್ತಾ ಇದೆ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಕರಿಬೇವು 2 ಒಟ್ಟಿಗೆ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ. ನೋಡಿ, ಆಲೂಗಡ್ಡೆ ಬೇಯಿಸಿದ್ದೀನಿ. ಯಾಕಂದ್ರೆ ಆಲೂಗಡ್ಡೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ, ಬೇಯೋದು ಲೇಟ್ ಅಲ್ವಾ. ಸ್ವಲ್ಪ ಫ್ರೈ ಮಾಡ್ಕೊಂಡು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಇಷ್ಟಾದ್ಮೇಲೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಟೇಸ್ಟ್ ಸ್ವಲ್ಪ ಹಾಕ್ತಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಬಂದಿದೆಯಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ರುಬ್ಬಿದ್ದೀನಲ್ವ ಪೇಸ್ಟು, ಅದೆಲ್ಲ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಒಂದು 1/4 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನೋಡಿ, ಎಷ್ಟು ಬೇಕೋ ಅಷ್ಟು, ಒಂದು ಸ್ವಲ್ಪ ಒಂದು 3/4 ಗ್ಲಾಸ್ ಹಾಕ್ತಾ ಇದ್ದೀನಿ. ಮೊದಲೇ ಒಗ್ಗರಣೆಯಲ್ಲಿ ಬೆಂದಿರುತ್ತೆ, ನೀರೇನು ಜಾಸ್ತಿ ಬೇಕಾಗಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 2-3 ನಿಮಿಷ ಈ ಥರ ಕ್ಯಾಪ್ ಹಾಕ್ಬಿಟ್ಟು ಸ್ಟಾಪ್ ಮಾಡಿಬಿಡಿ. ನೋಡಿ, ಬಿಸಿ ಬಿಸಿ ಕ್ಯಾಪ್ಸಿಕಮ್ ಮಸಾಲ ರೆಡಿಯಾಗಿದೆ, ಸಖತ್ತಾಗಿ ಬಂದಿದೆ. ನೀವು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.